Hello everyone, I am Santosh. Today we are going to discuss the very important topic in DBMS, that is about database interfaces. Okay, database interfaces ಅಂದ್ರೆ ಏನು ಅಂತ ನಾವು ಇವತ್ತು ನೋಡೋಣ. ವೆರಿ ಸಿಂಪಲ್. ಡೇಟಾಬೇಸ್ ಇಂಟರ್ಫೇಸ್ ಅಂದ್ರೆ ಏನು? ಇಟ್ ಈಸ್ ದ ವೇ ಆರ್ ಮೆಥಡ್ ಥ್ರೂ ವಿಚ್ ಯು ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಡೇಟಾಬೇಸ್. ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ದೇರ್ ಆರ್ ಮೆನಿ ವೇಸ್. ಆ ವೇಸ್ಗೆ ಏನಂತಾರೆ, ಇಂಟರ್ಫೇಸಸ್ ಅಂತ ಕರೀತಾರೆ. ವೆರಿ ಸಿಂಪಲ್ ವೇ. ಫಾರ್ ಎಕ್ಸಾಂಪಲ್, ನೀವು ಒಂದು ಯಾವುದೋ ಎಕ್ಸಾಮ್ ಫಾರ್ಮ್ ತುಂಬ್ತಿರ್ತೀರಿ. ಎಕ್ಸಾಮ್ ಫಾರ್ಮ್ ತುಂಬುವಾಗ ಅಲ್ಲಿ ಡೇಟಾನ ಎಂಟ್ರಿ ಮಾಡ್ತೀರಿ. ಸಬ್ಮಿಟ್ ಮಾಡಿದ ಮೇಲೆ ಅದು ಡೇಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ವೇ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ದ ಡೇಟಾಬೇಸ್. ದಟ್ ಈಸ್ ಕಾಲ್ಡ್ ಆಸ್ ಡೇಟಾಬೇಸ್ ಇಂಟರ್ಫೇಸ್. ಇದು ಒಂದೇ ವೇ ಅಲ್ಲ, ದೇರ್ ಆರ್ ಮೆನಿ ವೇಸ್. ಅವನ್ನೆಲ್ಲ ನಾವು ಈಗ ಸ್ಟಡಿ ಮಾಡೋಣ. ಅರ್ಥ ಆಯ್ತಲ್ಲ? ಇಂಟರ್ಫೇಸ್ ಅಂದರೆ ಜಸ್ಟ್ ಇಟ್ ಈಸ್ ದ ವೇ ಯು ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಡೇಟಾಬೇಸ್. ನೀವು ಫಾರ್ಮ್ ಥ್ರೂ ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಿ, ಅಥವಾ ದೇರ್ ಆರ್ ಮೆನಿ ವೇಸ್. ಅವನ್ನೆಲ್ಲ ಯಾವ್ಯಾವ ವೇಸ್ ಇದ್ದಾವೆ ಅಂತ ಕೂಡ ನಾವು ನೋಡೋಣ. ಓಕೆ, ಡೇಟಾಬೇಸ್ ಇಂಟರ್ಫೇಸಸ್ ಆರ್ ದಿ, ಐ ವಿಲ್ ರೈಟ್, ಡೇಟಾಬೇಸ್ ಇಂಟರ್ಫೇಸಸ್ are the ways or methods through which users interact with the database. Just they are the ways or methods through which users interact with the database. And DBMS provides multiple ways or multiple types of interfaces to make it easier for everyone. ನೋಡ್ರಿ, ಎಲ್ಲರಿಗೂ ಫಾರ್ಮ್ ತುಂಬಕ್ಕೆ ಆಗ್ತಿರಂಗಿಲ್ಲ. ಒಬ್ಬೊಬ್ಬರು ವಾಯ್ಸ್ ಬೇಸ್ಡ್ ಡೇಟಾನ ಎಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವಾಗ even you can go through voice based data access. For example, you are accessing the data through voice. ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾ ಇದ್ದೀರಿ, ಅಥವಾ ಯೂಟ್ಯೂಬಲ್ಲಿ ನೀವು ವಾಯ್ಸ್ ಬೇಸ್ಡ್ ಕಮಾಂಡ್ ಕೊಟ್ಟರೆ ಇಟ್ ವಿಲ್ ಶೋ ಯು. ಆರ್ ನೀವು ಜಸ್ಟ್ ಇಫ್ ಯು ಕ್ಯಾನ್ ಯೂಸ್ ದ ವಾಯ್ಸ್ ಅಸಿಸ್ಟೆಂಟ್, ಅದಕ್ಕೆ ನೀವು ವಾಯ್ಸ್ ಬೇಸ್ಡ್ ಇಂಟ್ರಾಕ್ಷನ್ ಮಾಡ್ತೀರಿ ಡೇಟಾ ಬೇಸ್ ಜೊತೆ. ಅದು ಒನ್ ಕೈಂಡ್ ಆಫ್ ಇಂಟರ್ಫೇಸ್. ದೇರ್ ಆರ್ ಮೆನಿ ವೇಸ್. ಇದೇ ವೇ ಅಂತಲ್ಲ, ನನಗೆ ಯಾವ್ದು ಈಸಿ ಅನಿಸುತ್ತೆ ನಾನು ಆ ವೇನಲ್ಲಿ ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ. ಗಾಟ್ ಇಟ್? ಫಾರ್ ಎಕ್ಸಾಂಪಲ್, ಎ ಟಿ ಎಮ್ಮಲ್ಲೂ ಕೂಡ ನೀವು ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಿ, ಬಟ್ ಅಲ್ಲಿ ಏನು ಯೂಸ್ ಮಾಡ್ತೀರಿ? ಗ್ರಾಫಿಕ್ಸ್ ಮೀನ್ಸ್ ದೇರ್ ಆರ್ ಮೆನ್ಯೂಸ್. ಸ್ಕ್ರೀನ್ ಮೇಲೆ ಐಕಾನ್ಸ್ ಇರ್ತವೆ, ಮೆನ್ಯೂಸ್ ಇರ್ತವೆ. ಅದನ್ನು ಯೂಸ್ ಮಾಡಿಕೊಂಡು ಯು ಆರ್ ಗೋಯಿಂಗ್ ಟು ಇಂಟ್ರ್ಯಾಕ್ಟ್ ವಿತ್ ದ ಡೇಟಾಬೇಸ್. ನೀವೇನೇ ವರ್ಕ್ ಮಾಡಿದರೂ ಡೇಟಾಬೇಸಲ್ಲೇ ಸ್ಟೋರ್ ಆಗೋದು. ಫಾರ್ ಎಕ್ಸಾಂಪಲ್, ನೀವು ವಿಡ್ರಾಲ್ ಮಾಡಿಕೊಂಡ್ರೆ ನೀವು ವಿಡ್ರಾಲ್ ಮಾಡಿದ್ದು ಡೇಟಾ ಸ್ಟೋರ್ ಆಗುತ್ತೆ, ಒಂದು ಟ್ರಾನ್ಸಾಕ್ಷನ್ ಸ್ಟೋರ್ ಆಗುತ್ತೆ. ಬಟ್ ದಟ್ ಈಸ್ ಒನ್ ಆಫ್ ದ ವೇ. ಸ್ಕ್ರೀನ್ ಮೇಲೆ ಐಕಾನ್ಸ್ ಮೇಲೆ ನೀವು ಟಚ್ ಮಾಡ್ತೀರಿ, ಅದು ಒಂದು ವೇ. ಆರ್ ನೀವು ಫಾರ್ಮ್ ತುಂಬ್ತಾ ಇಂಟ್ರಾಕ್ಷನ್ ಮಾಡ್ಬೋದು, ಅಥವಾ ವಾಯ್ಸ್ ಬೇಸ್ಡ್ ಇಂಟ್ರಾಕ್ಷನ್ ಕೂಡ ಮಾಡ್ಬೋದು. ಓಕೆ, ಯಾವ್ಯಾವ ವೇ ಅದಾವಂತ ನಾವು ನೋಡೋಣ. ಓಕೆ, DBMS provides multiple ways or multiple types of interfaces to make it easier for everyone. To work with the database or to work with the data stored in the database. ಬೇರೆ ಬೇರೆ ವೇಸ್ ಯಾಕಿರ್ತವೆ ಅಂದರೆ, ನನಗೆ ಯಾವ್ದು ಈಸಿ ಅನಿಸುತ್ತೋ ನಾನು ಆ ವೇನಲ್ಲಿ ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ. ದಟ್ಸ್ ಪಾಸಿಬಲ್ with the help of DBMS, because DBMS is providing so much of interfaces, many interfaces through I can access the
ಡೇಟಾಬೇಸ್. ಹಾಗಂದ್ರೆ ವಾಟ್ ಆರ್ ದಿ ಡಿಫರೆಂಟ್ ಇಂಟರ್ಫೇಸಸ್ ಅಂತ ನೋಡ್ತಾ ಹೋಗೋಣ. ಓಕೆ, ಟೈಪ್ಸ್ ಆಫ್ ಇಂಟರ್ಫೇಸಸ್. ಓಕೆ, ಫಸ್ಟ್ ಒನ್ is commonly used, that is menu based interface. Menu based interfaces. ಮೆನ್ಯೂ ಬೇಸ್ಡ್ ಇಂಟರ್ಫೇಸ್ ಅಂದ್ರೆ ಏನು, ಅಲ್ಲಿ ಮೆನ್ಯೂ ಇರುತ್ತೆ, ನಾವು ಕ್ಲಿಕ್ ಮಾಡ್ತಾ ಹೋಗ್ತೀವಿ. ನನಗೇನು ಬೇಕು ಆ ಡೇಟಾನ ಎಕ್ಸಸ್ ಮಾಡೋಕ್ಕೆ ನಾನು ಮೆನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಅಲ್ಲಿ ಡೇಟಾ ಸ್ಟೋರ್ ಮಾಡಿರ್ತಾರೆ ಡೇಟಾಬೇಸಲ್ಲಿ. ಅಲ್ಲಿ ನೀವು ಮೆನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಿ. ನಿಮಗೆ ಸಿಲಾಬಸ್ ಬೇಕಾಗಿರುತ್ತೆ, ಸಿಲಾಬಸ್ ಮೇಲೆ ಕ್ಲಿಕ್ ಮಾಡ್ತೀರಿ. ಮೀನ್ಸ್ ಯು ಆರ್ ಎಕ್ಸೆಸ್ಸಿಂಗ್ ದ ಡೇಟಾ ಥ್ರೂ menus. You are interacting with the database through menus or some of the sub options. ಅದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ತೀರಿ, you're going to interact with the database. Okay, users interact with the database using menus and inside some options. ಮೆನ್ಯೂ ಒಳಗಡೆ ಆಪ್ಷನ್ಸ್ ಇರ್ತಾವಲ್ಲ, ವಿದೌಟ್ ಟೈಪಿಂಗ್ ಕಮಾಂಡ್ಸ್. ಇದು ವೆರಿ ಇಂಪಾರ್ಟೆಂಟ್. ವಿದೌಟ್ ಟೈಪಿಂಗ್ ಕಮಾಂಡ್ಸ್ ಟೈಪ್ ಮಾಡಲಾರ್ದೇ, ಬಿಕಾಸ್ ಯೂಸರ್ಸ್ಗೆ ಕಮಾಂಡ್ ಗೊತ್ತಿರೋದಿಲ್ಲ. ಹೌ ಟು ಎಕ್ಸ್ಟ್ರಾಕ್ಟ್, ಕಮಾಂಡ್ಸ್ ಯೂಸ್ ಮಾಡಿಕೊಂಡು ಡೇಟಾಬೇಸ್ ಜೊತೆ ಹೆಂಗೆ ಇಂಟ್ರಾಕ್ಟ್ ಮಾಡೋದು ಅಂತ ಯೂಸರ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅವ್ರೇನು ಯೂಸ್ ಮಾಡ್ತಾರೆ, ಮೆನ್ಯೂ ಬೇಸ್ಡ್ ಇಂಟರ್ಫೇಸ್ ಯೂಸ್ ಮಾಡ್ತಾರೆ. ದಟ್ ಈಸ್ ಕರೆಕ್ಟ್. ಎಲ್ರಿಗೂ ಕಮಾಂಡ್ಸ್ ಥ್ರೂ ಡೇಟಾಬೇಸ್ ಎಕ್ಸೆಸ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ದೇ ಹ್ಯಾವ್ ಗಿವನ್ ಮೆನ್ಯೂ ಬೇಸ್ಡ್ ಇಂಟರ್ಫೇಸ್. ಫಾರ್ ಎಕ್ಸಾಂಪಲ್, ಒಂದು ಯೂನಿವರ್ಸಿಟಿ ಡೇಟಾಬೇಸಲ್ಲಿ ನೀವು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅಥವಾ ಸಿಲಾಬಸ್ಸನ್ನು, ಡೇಟಾಬೇಸಲ್ಲಿ ಸ್ಟೋರ್ ಆಗಿರುವಂಥ ಸಿಲಾಬಸ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ವಿಲ್ ಕ್ಲಿಕ್ ಆನ್ ಸಿಲಾಬಸ್. that syllabus option in the menu. ಅಕಾಡೆಮಿಕ್ಸ್ ಅನ್ನೋ ಮೆನ್ಯೂನಲ್ಲಿ ನೀವು ಸಿಲಾಬಸ್ ಅನ್ನು ಸೆಲೆಕ್ಟ್ ಮಾಡಿ ನೋಡ್ತೀರಿ. ಯೂನಿವರ್ಸಿಟಿ ಡೇಟಾಬೇಸ್ ಹ್ಯಾಸ್, ಆರ್ ಯೂನಿವರ್ಸಿಟಿ ಡೇಟಾಬೇಸ್ ಸಿಸ್ಟಮ್ ವೆಬ್ಸೈಟ್ ಹ್ಯಾಸ್ ಮೆನ್ಯೂಸ್ ಲೈಕ್ academics. Inside that there will be option called syllabus. ಅವಾಗ ನಾವೇನು ಮಾಡ್ತೀವಿ, ಸಿಲಾಬಸ್ ಮೇಲೆ ಕ್ಲಿಕ್ ಮಾಡಿ ವಿಲ್ ಗೋ ಥ್ರೂ ದ ಸಿಲಾಬಸ್. ಇದೇನು ಮೆನ್ಯೂ ಬೇಸ್ಡ್ ಇಂಟರ್ಫೇಸ್. ಓಕೆ, ಲೆಟ್ ಅಸ್ ಸಿ ಸಮ್ ಆಫ್ ದಿ ಅದರ್ ಇಂಟರ್ಫೇಸಸ್. ಫಾರ್ಮ್ ಬೇಸ್ಡ್ ಇಂಟರ್ಫೇಸ್. ಆಲ್ಮೋಸ್ಟ್ ಇದನ್ನೆಲ್ಲರೂ ನಾವು ಯೂಸ್ ಮಾಡೇ ಇರ್ತೀವಿ. ಎಲ್ಲಾದ್ರೂ ನಾವು ಒಂದು ಫಾರ್ಮ್ ತುಂಬೇ ಇರ್ತೀವಲ್ಲ, ನಾವೇನು ಫಾರ್ಮ್ ಫಿಲ್ ಮಾಡ್ತೀವಿ, ದಟ್ ಈಸ್ ದ ಇನ್ಪುಟ್ ಟು ದ ಡೇಟಾಬೇಸಲ್ಲಿ ಅದು ಸ್ಟೋರ್ ಆಗುತ್ತೆ. ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕೆ ಇದು ಒಂದು ವೇ. ಓಕೆ, ಯೂಸರ್ ಫಿಲ್ಸ್ ದ ಫಾರ್ಮ್ಸ್. ಯೂಸರ್ಸ್ fill the forms to input or update the data in the database. This is one of the way commonly ಇದನ್ನ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎಲ್ಲಿ ಆನ್ಲೈನ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಫಾರ್ಮ್, ಅವಾಗ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಫಾರ್ಮನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಸೊ ದ್ಯಾಟ್ ದ ಡೇಟಾ ಈಸ್ ಎಂಟರ್ಡ್ ಇನ್ ಟು ದ ಡೇಟಾಬೇಸ್. ಡೇಟಾ ಈಸ್ ಎಂಟರ್ಡ್ ಇನ್ ಟು ಡೇಟಾಬೇಸ್. ದಿಸ್ ಈಸ್ ವೆರಿ ಕಾಮನ್ ವೇ ವಿ ಆರ್ ಯೂಸಿಂಗ್ ಇಟ್. ದೆನ್ graphical user interface. ಅಂದ್ರೆ ಏನು, ಜಸ್ಟ್ ಬೈ ಟಚಿಂಗ್ ಆನ್ ದಿ ಗ್ರಾಫಿಕ್ಸ್ ಆರ್ ಐಕಾನ್ಸ್ ಯೂಸ್ ಮಾಡಿಕೊಂಡು. ಫಾರ್ ಎಕ್ಸಾಂಪಲ್,
ಸಮ್ ಆಫ್ ದಿ ಐಕಾನ್ಸ್ ವಿಲ್ ಬಿ ದೇರ್ ಆನ್ ದ ಸ್ಕ್ರೀನ್. ಅದನ್ನು ಜಸ್ಟ್ ಟಚ್ ಮಾಡಿ ನಾವು ಏನು ಮಾಡ್ತೀವಿ, ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀವಿ. ಈ ಥರ ಕ್ರಿಯೇಟ್ ಮಾಡೋಕ್ಕೆ ವಿ ಹ್ಯಾವ್ ಒನ್ ಆಫ್ ದಿ ಸಾಫ್ಟ್ವೇರ್ ಕಾರ್ಡ್ MS Access. MS Access ಅಲ್ಲಿ ನಾವು ಬಟನ್ಸ್ ಕ್ರಿಯೇಟ್ ಮಾಡ್ತೀವಿ, ಲೇಬಲ್ಸ್ ಕ್ರಿಯೇಟ್ ಮಾಡ್ತೀವಿ. ಬಟನ್ ಕ್ಲಿಕ್ ಮಾಡಿದರೆ ಡೇಟಾ ಸ್ಟೋರ್ ಆಗಬೇಕು, ಈ ಥರ ನಾವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಯೂಸರ್ಸ್ ಇಂಟ್ರಾಕ್ಟ್ ವಿತ್ ದ ಡೇಟಾಬೇಸ್ ಯೂಸಿಂಗ್ ಐಕಾನ್ಸ್, ವಿಂಡೋಸ್ ಐಕಾನ್ಸ್, ಬಟನ್ಸ್. ಓಕೆ, ಐಕಾನ್ಸ್ ಮತ್ತು ಬಟನ್ಸ್ ಯೂಸ್ ಮಾಡಿಕೊಂಡು ಯೂಸರ್ಸ್ ಏನು ಮಾಡ್ತಾರೆ, ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಅದಕ್ಕಿರೋ ಕಾಮನ್ ಆಗಿ ಸಾಫ್ಟ್ವೇರ್ ನೀವು ಕೂಡ ಯೂಸ್ ಮಾಡ್ಬೋದು. ಒನ್ ಆಫ್ ದಿ ವಿಂಡೋಸ್ ಬೇಸ್ಡ್ ಡೇಟಾಬೇಸ್ ಸಿಸ್ಟಮ್ ಅದ್ಯಾವುದು, MS Access. ಇಲ್ಲಿ ನಾವು ಕಮಾಂಡ್ಸ್ ಯೂಸ್ ಮಾಡಿಕೊಂಡೇ ಎಲ್ಲ ವರ್ಕ್ ಮಾಡಬೇಕಂತೇನಿಲ್ಲ. ವಿ ಕ್ಯಾನ್ ಯೂಸ್ ಐಕಾನ್ಸ್, ಬಟನ್ಸ್. ಜಸ್ಟ್ ಪ್ಲೇಸಿಂಗ್ ದಿ ಐಕಾನ್ಸ್ ಆ್ಯಂಡ್ ಬಟನ್ಸ್ at the specified place, we can create tables ಕ್ರಿಯೇಟ್ ಮಾಡೋಕ್ಕೂ ಅಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇದೆ, ಅದನ್ನೇ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಯೂಶ್ವಲಿ ಇದೆಲ್ಲಿ ಯೂಸ್ ಮಾಡ್ತೀರಿ ನೀವು? ಫಾರ್ ಎಕ್ಸಾಂಪಲ್ ಎ ಟಿ ಎಮ್ಸಲ್ಲಿ ಸ್ಕ್ರೀನ್ ಮೇಲೆ ಬಟನ್ಸ್ ಇರ್ತವೆ. ಜಸ್ಟ್ ಕ್ಲಿಕ್ ಮಾಡಿದರೆ ಸಮಥಿಂಗ್ ವಿಲ್ ಹ್ಯಾಪನ್. ಆರ್ ಇಫ್ ಯು ಡೂ ಎ ಟ್ರಾನ್ಸಾಕ್ಷನ್, the transaction is stored in the database. That is what? Graphical user interface. Okay, next one, natural language interface. Natural language interface ಅಂದ್ರೇನು? ನೀವು ನಿಮ್ಮ ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿನೇ ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬಹುದು ವಿದೌಟ್ ಟೈಪಿಂಗ್ ಎನಿ ಕಮಾಂಡ್ಸ್. ಇಂಗ್ಲೀಷ್ ಕಮಾಂಡ್ಸನ್ನು ಯೂಸ್ ಮಾಡದೆ ಅಥವಾ SQL ಕಮಾಂಡ್ಸನ್ನು ಯೂಸ್ ಮಾಡ್ದೇನೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದು ಲ್ಯಾಂಗ್ವೇಜ್ ಜೊತೆನೇ ಆ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡೇ ನೀವು ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಡೇಟಾಬೇಸ್ ಏನು ಮಾಡುತ್ತೆ, DBMS ಆಟೋಮೆಟಿಕಲಿ ಇಟ್ ಕನ್ವರ್ಟ್ಸ್ ಟು ದ SQL ಕ್ವೆರೀಸ್. ನೀವೇನೇ ಬರೆದ್ರು ಅದನ್ನು SQLಗೆ ಕನ್ವರ್ಟ್ ಮಾಡೋ ಕೆಪಾಸಿಟಿ DBMSಗೆ ಇರುತ್ತೆ. ಓಕೆ, ಯೂಸರ್ಸ್ ಟೈಪ್ ದಿ ಕಮಾಂಡ್ಸ್ ಆರ್ ಕ್ವೆರೀಸ್ ಆರ್ ಕ್ವಶನ್ಸ್ ಇನ್ ನ್ಯಾಚುರಲ್ ಲ್ಯಾಂಗ್ವೇಜ್. ಫಾರ್ ಎಕ್ಸಾಂಪಲ್, ನೀವು ಡೈರೆಕ್ಟಾಗಿ ಗೂಗಲ್ ಜೊತೆನೇ ಇಂಟ್ರಾಕ್ಷನ್ ಮಾಡ್ತೀರಿ, ಗೂಗಲ್ ಡೇಟಾಬೇಸ್ ಜೊತೆ. ವಾಟ್ ಈಸ್ ದ್ಯಾಟ್? ಐ ನೀಡ್ ಟಾಪ್ 10 ಮೂವಿ ಲಿಸ್ಟ್ ನನಗೆ ಡಿಸ್ಪ್ಲೇ ಮಾಡಿರಿ, ಅಥವಾ ಬೆಸ್ಟ್ ಮೂವಿ ಯಾವುದು ಅಂತ ಡೈರೆಕ್ಟಾಗಿ ಕ್ವಶನ್ ಮಾಡ್ತೀರಿ. ಆಟೋಮೆಟಿಕ್ಲಿ DBMS ಏನು ಮಾಡುತ್ತೆ, ಅದನ್ನು ಕ್ವೆರಿಯಾಗಿ ಕನ್ವರ್ಟ್ ಮಾಡುತ್ತೆ. ಆರ್ SQL ಸ್ಟೇಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿ ಇಟ್ ವಿಲ್ ಶೋ ಯು ದ ರಿಸಲ್ಟ್. ಸಿಸ್ಟಮ್ ಆರ್ DBMS converts them into SQL. For example, you may ask, what are the top 10 movies ಅಂತ ನೀವು ಕ್ವಶನ್ ಮಾಡ್ತೀರಿ. ಆಟೋಮೆಟಿಕ್ಲಿ ಏನು ಮಾಡುತ್ತದು, ಡೇಟಾಬೇಸ್ ಇದನ್ನ SQLಗೆ ಕನ್ವರ್ಟ್ ಮಾಡಿ ಇಟ್ ವಿಲ್ ಶೋ ಯು ದ ರಿಸಲ್ಟ್. SQL ಕಮಾಂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಡಿಸ್ಪ್ಲೇ ಟಾಪ್ 10 ಮೂವೀಸ್ ಅಂತ ನೀವು ಟೈಪ್ ಮಾಡ್ತೀರಿ ಡೈರೆಕ್ಟಾಗಿ. ಬಟ್ ಇಟ್ ವಿಲ್ ಶೋ ಯು ದ ಟಾಪ್ 10 ಮೂವೀಸ್. ಅದು ಹೇಗೆ ಸಾಧ್ಯ? ಇದನ್ನು SQL ಲ್ಯಾಂಗ್ವೇಜ್ಗೆ ತಾನೇ ಕನ್ವರ್ಟ್ ಮಾಡಿ ಇಟ್ ವಿಲ್ ಶೋ ಯು ದ ರಿಸಲ್ಟ್. ಅಲ್ಲಿ ಸಿಸ್ಟಮಲ್ಲಿ ತಾನೇ SQL ರನ್ ಆಗುತ್ತೆ. ನೀವು ಯಾವುದೇ ವೇನಲ್ಲಿ ಕ್ವಶನ್ ಮಾಡಿದರೂ ಇಟ್ ಕನ್ವರ್ಟ್ಸ್ ದ ಗಿವನ್ ನ್ಯಾಚುರಲ್ ಲ್ಯಾಂಗ್ವೇಜ್ ಇಂಟು SQL ಲ್ಯಾಂಗ್ವೇಜ್, ಸೊ ದ್ಯಾಟ್
you should get the result, accurate result ನಿಮಗೆ ಬರಬೇಕಂದ್ರೆ this is needed. Okay, next, command line interface. Command line interface means what? ಇಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇರೋದೇ ಇಲ್ಲ. ಕಮಾಂಡ್ಸ್ ಯೂಸ್ ಮಾಡಿಕೊಂಡೇ ನಾವು ಡೇಟಾಬೇಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು. ಇದು ಎಲ್ಲ ಯೂಸರ್ಗೂ ಬರೋದಿಲ್ಲ. ಓನ್ಲಿ ಅಡ್ವಾನ್ಸ್ಡ್ ಯೂಸರ್ಸ್ ಯೂಸ್ CLI. Okay, all of you are learning SQL means you are all doing it in command line interface. ಅಲ್ಲೆಲ್ಲ ನೀವು ಕಮಾಂಡ್ಸೇ ಟೈಪ್ ಮಾಡ್ತೀರಿ. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್, ಅಥವಾ ಇಫ್ ಯು ವಾಂಟ್ ಟಾಪ್ 10 ಸ್ಟೂಡೆಂಟ್ಸ್ ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಅಂತ ಕಂಡೀಷನ್ ಹಾಕ್ತಾ ಹೋಗ್ತೀರಿ. ದಟ್ ಈಸ್ ವಾಟ್ ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಕರೀತಾರೆ. ಯೂಸರ್ಸ್ ಟೈಪ್ SQL ಕ್ವೆರೀಸ್ ಮ್ಯಾನ್ಯುವಲ್ಲಿ ಅವರೇ ಟೈಪ್ ಮಾಡ್ತಾರೆ. ಇಲ್ಲೇನು ಕನ್ವರ್ಷನ್ ಇರೋದಿಲ್ಲ, ಅಥವಾ DBMS ತಾನಾಗೆ ಏನು ಕನ್ವರ್ಟ್ ಮಾಡಿ ನಿಮ್ಗೆ ಆನ್ಸರ್ ತೋರಿಸೋದಿಲ್ಲ. ನೀವೇನು ಟೈಪ್ ಮಾಡಿರ್ತೀರಿ ಆ ಕ್ವೆರಿ ಕರೆಕ್ಟ್ ಇದ್ದರೆ ಇಟ್ ವಿಲ್ ಶೋ ಯು ದ ರಿಸಲ್ಟ್. ಆ್ಯಂಡ್ ಅಡ್ವಾನ್ಸ್ಡ್ ಯೂಸರ್ಸ್ ಓನ್ಲಿ ಯೂಸ್ ದಿಸ್. ಅಡ್ವಾನ್ಸ್ಡ್ ಯೂಸರ್ಸ್ ಯೂಸ್ CLI. ಫಾರ್ ಎಕ್ಸಾಂಪಲ್, ನೀವು SQL ಅಲ್ಲಿ ಕ್ವೆರಿ ಬರೀತಿರಲ್ಲ, ದಟ್ ಈಸ್ ವಾಟ್ ಕಮಾಂಡ್ ಲೈನ್ ಇಂಟರ್ಫೇಸ್. ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ಅಂದರೆ ಎಲ್ಲ ಸ್ಟೂಡೆಂಟ್ ಡೇಟಾ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಬಟ್ ಇದು ಎಲ್ಲ ಯೂಸರ್ಗೂ ಈ ಥರ ಕಮಾಂಡ್ ಬರೆಯೋ ಐಡಿಯಾ ಇರೋದಿಲ್ಲ. ಬಟ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೇ ಟು ಇಂಟ್ರ್ಯಾಕ್ಟ್ ವಿತ್ ದ ಡೇಟಾಬೇಸ್. ಗಾಟ್ ಇಟ್? ನೆಕ್ಸ್ಟ್, ಇಂಟರ್ಫೇಸ್ ಈಸ್ ವೆರಿ important nowadays. That is what voice based interface. ಈಗ ನಾವು AI ಬಂದಿರೋದ್ರಿಂದ ಏನು ಮಾಡ್ತೀವಿ, ಜಸ್ಟ್ ಬೈ ವಾಯ್ಸ್ ಕಮಾಂಡ್ ವಿ ಆರ್ ಗೆಟ್ಟಿಂಗ್ ದ ರಿಸಲ್ಟ್ಸ್ ಫ್ರಮ್ ದಿ ಡೇಟಾಬೇಸ್. ವಾಯ್ಸ್ ಕಮಾಂಡ್ ಕೊಟ್ಟೇನೆ ಆಟೋಮೆಟಿಕ್ಲಿ ವಿಲ್ ಗೆಟ್. ಫಾರ್ ಎಕ್ಸಾಂಪಲ್, ಶೋ ಟುಡೇಸ್ ಸೇಲ್, ಇವತ್ತೇನು ಸೇಲ್ ಆಗಿದೆ ಅನ್ನೋ ಡಿಸ್ಪ್ಲೇ ಮಾಡ್ರಿ ಫ್ರಮ್ ಅಮೆಝಾನ್, ಫ್ಲಿಪ್ಕಾರ್ಟ್ ಆರ್ ವಾಟ್ ಎವರ್ ಎನಿ ಶಾಪಿಂಗ್ ಸೈಟ್. ಇವತ್ತು ಸೇಲ್ ಏನಾಗಿದೆ ಅಂತ ಡಿಸ್ಪ್ಲೇ ಮಾಡ್ರಿ ಅಂತ ನೀವು ವಾಯ್ಸ್ ಥ್ರೂ ಕ್ವೆರೀಸ್ ಕೇಳಿದ್ರು ಇಟ್ ವಿಲ್ ಶೋ ಯು ದ ರಿಸಲ್ಟ್ಸ್. ಓಕೆ, ಯೂಸರ್ಸ್ ಗಿವ್ ವಾಯ್ಸ್ ಕಮಾಂಡ್ಸ್. ವಾಯ್ಸ್ ಥ್ರೂನೇ they are going to access the database, they are going to interact with the database. Usually it is used in AI based databases. Usually used in AI based database assistants. For example, all of you are using voice assistants. ಅಲ್ಲಿ ನೀವು ವಾಯ್ಸ್ ಥ್ರೂ ಏನಾದರೂ ಕ್ವಶನ್ ಮಾಡಿದರೆ ಇಟ್ ವಿಲ್ ಶೋ ಯು ದ ರಿಸಲ್ಟ್. ಆ ರಿಸಲ್ಟ್ ಎಲ್ಲಿಂದ ಬರುತ್ತೆ? ಡೇಟಾಬೇಸಿಂದ. ದಟ್ ಈಸ್ ವಾಟ್ ಒನ್ ಆಫ್ ದ ವೇ ಟು ಇಂಟ್ರ್ಯಾಕ್ಟ್ ವಿತ್ ದ ಡೇಟಾಬೇಸ್ ಥ್ರೂ ವಾಯ್ಸ್. ಓಕೆ, ಫಾರ್ ಎಕ್ಸಾಂಪಲ್, ನೀವು ಸ್ಪೋಕನ್ ಕಮಾಂಡ್ ನೀವು ಡೈರೆಕ್ಟಾಗಿ ವಾಯ್ಸಲ್ಲಿ ಶೋ ಟುಡೇಸ್ ಸೇಲ್ಸ್ ಅಂತ ಕೇಳಿದರೆ ಇಟ್ ವಿಲ್ ಶೋ ಯು ದ ರಿಸಲ್ಟ್. Or show me the today's match result, and automatically it will show you from where it comes. It comes from the database. Got it? Ivella bere type of interfaces we are going to use. Got it? Maybe this will be asked for you for 10 marks. Very important question. Okay, if you have any doubts you can comment, and if you are new to the channel, please subscribe and share the video. Thank you.